ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10 ಗಂಟೆ ಆಗಿದೆ ಟೈಮ್ ಬಂದು. ಇವಾಗಷ್ಟೇ ನಾನು ಡ್ಯೂಟಿಗೆ ಬಂದೆ, ಟಿಫನ್ ಎಲ್ಲ ಮುಗಿಸಿ ಹಾಗೆ ಇವಾಗ ಬಂದೆ. ಡ್ಯೂಟಿಗೆ ಹೋದ್ಮೇಲೆ ಅಂತೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಚೆಕ್ಔಟ್ ಇತ್ತು, ಹಾಗೆ ಆಗಿಲ್ಲ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಇವಾಗ ಊಟ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಇವಾಗ 4 o'clock ಆಯಿತು ಟೈಮು. ನಿದ್ದೆ ಬೇರೆ ಎಳಿತಾ ಇದೆ. ಇವಾಗಷ್ಟೇ ಊಟ ಆಯಿತು. ಊಟ ಮಾಡಿಬಿಟ್ಟು ಇವಾಗ ಕೂತಿದ್ದೀನಿ. ಹಾಗೆ ಸ್ವಲ್ಪ ಅಮೌಂಟ್ ಎಷ್ಟಿದೆ ಅಂತ ಕ್ಯಾಶ್ ಲೆಕ್ಕ ಮಾಡಬೇಕು. ಎಷ್ಟು ಇಟ್ಟಿದ್ದೀನಿ ಅನ್ನೋದು ಮರ್ತ್ಬಿಟ್ಟಿದ್ದೀನಿ. ಒಂದು ಸತಿ ಕೌಂಟ್ ಮಾಡ್ಕೊಬಿಡ್ಬೇಕು ಅಂತ. ನನ್ನ ಸೇವಿಂಗ್ಸು ಓಕೆ ನೋಡಿ, ಇದೇ ನನ್ನ ಸೇವಿಂಗ್ಸ್. ಯೂಟ್ಯೂಬಿಂದ ಬಂದಿರೋವಂಥ ಅಮೌಂಟ್ ಇದು. ಯೂಟ್ಯೂಬಿಂದ ನನಗೆ ಇಷ್ಟು ಅಮೌಂಟ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಯೂಟ್ಯೂಬಿಂದ ಇಷ್ಟು ಹಣ ನನಗೆ ಸಿಕ್ಕಿರೋದು. ಸಾರಿ, ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಫ್ರ್ಯಾಂಕ್ ಆಗಿ ಎಲ್ರೂ, ಆಯಿತಾ? ಇಲ್ಲ, ನನಗೆ ಯೂಟ್ಯೂಬಿಂದ ಯಾವುದೇ ಥರ ಅಮೌಂಟ್ ಕೂಡ ನನಗೆ ಬರ್ತಾ ಇಲ್ಲ, ಬಂದಿಲ್ಲ ಕೂಡ. ನನಗೆ ಮಾನಿಟೈಸೇಷನ್ ಕೂಡ ಆನ್ ಆಗಿಲ್ಲ, ಹಾಗೆ ನನ್ನ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿಲ್ಲ. ಇದೆಲ್ಲ ನಾನು ಸೇವಿಂಗ್ಸ್ ಮಾಡಿರೋದು, ಅಂದರೆ ನಾನು ಕೆಲಸ ಮಾಡಿರೋವಂಥ ಸೇವಿಂಗ್ಸ್ ಇದು. ಸುಮ್ಮನೆ ನಿಮಗೆ ಫ್ರ್ಯಾಂಕ್ ಮಾಡಿದೆ, ಸಾರಿ, ಸುಮ್ಮನೆ ಫ್ರ್ಯಾಂಕ್ ಮಾಡಿದೆ. ಏನು ಸೀರಿಯಸ್ ಆಗಿ ತಗೋಬೇಡಿ, ಆಯಿತಾ? ಯೂಟ್ಯೂಬಿಂದ ಬಂದಿರೋ ದುಡ್ಡು ಅಂತ. ಆ ಥರ ಮುಂದೆ ಏನಾರ ಬಂದರೆ ನಾನು ಖಂಡಿತವಾಗ್ಲೂ ನಿಜವಾಗ್ಲೂ ನಾನು ಹೇಳ್ತೀನಿ. ಇದು ಫ್ರ್ಯಾಂಕ್ ಮಾಡಿದೆ ನಾನು. ಇದು ಯೂಟ್ಯೂಬಿಂದ ಬಂದಿರೋ ಅಮೌಂಟ್ ಅಂತ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವ, ಅದರಲ್ಲಿ ಸೇವಿಂಗ್ಸ್ ಮಾಡಿರೋದು. ನನಗೆ ತುಂಬ ಖುಷಿ ಇದೆ ನಾನು ಇಷ್ಟೊಂದು ಸೇವಿಂಗ್ಸ್ ಮಾಡಿರೋದು. ಯಾವತ್ತೂ ನಾನು ಕೆಲ್ಸಕ್ಕೆ ಹೋದವಾಗ ನಾನು ಇಷ್ಟೊಂದು ಅಮೌಂಟ್ನೆಲ್ಲ ನಾನು ಸೇವಿಂಗ್ಸೇ ಮಾಡಿರಲಿಲ್ಲ. ಇವಾಗಲೇ ಅನಿಸುತ್ತೆ ನಾನು ಇಷ್ಟೊಂದು ಸೇವಿಂಗ್ಸ್ ಮಾಡಿರೋದು. ನನಗೆ ಇದರಲ್ಲಿ ತುಂಬ ಖುಷಿ ಇದೆ. ಹಾಗೆ ಯೂಟ್ಯೂಬಿಂದ ಅಮೌಂಟ್ ಬಂದು ಅನ್ನೋದು ಹೇಳಿದ್ದು ಸುಳ್ಳು. ನಾನು ಫ್ರ್ಯಾಂಕ್ ಮಾಡಿದೆ. ಅದನ್ನು ಸೀರಿಯಸ್ ಆಗಿ ತೊಗೋಬೇಡಿ. ಆಮೇಲೆ ಕಮೆಂಟ್ಸಲ್ಲೂ ಏನೇನೋ ಆಮೇಲೆ ಏನೋ ಹಾಕಬೇಡಿ. ಓಕೆ, ಆಮೇಲೆ ಸಿಗ್ತೀನಿ. 4:15 ಆಯಿತು. ಡ್ಯೂಟಿಗೆ ಹೋಗೋಣ ಅಂತ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬೇಕು. ಇನ್ನು ಮಲ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಇನ್ನು ಎದ್ದೇಳೋದು ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಬರ್ತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಎಷ್ಟೊಂದು ಚಿಟ್ಟೆಗಳು ಹಾರಾಡ್ತಾ ಇದೆ. ಇದು ತುಂಬ ಜಾಸ್ತಿ ಆಗಿದೆ ಇವತ್ತು, ಎಲ್ಲ ಹಾರಾಡ್ತಾ ಇದೆ. ಇವಾಗಂತೂ ಏನೂ ಇಲ್ಲ. ಇವತ್ತು ಸಂಡೇ ಅಲ್ವಾ, ಎಲ್ಲ ಚೆಕ್ಔಟ್ ಆಗಿರೋದ್ರಿಂದ ಇವತ್ತು ಏನೂ ಇಲ್ಲ. ನಾಳೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು. ನಾಳೆ ಲಾಂಡ್ರಿ ಕಳಿಸೋದಾಗಿರ್ಬೋದು, ಬಟ್ಟೆ ವಾಷಿಂಗ್ಗೆ, ಆಮೇಲೆ ರೂಮ್ ಕ್ಲೀನಿಂಗ್ಸ್ ಆಗಿರ್ಬೋದು, ಎಲ್ಲ ಕ್ಲೀನಿಂಗ್ಗಳೆಲ್ಲ ನಾಳೆ ನಡೆಯುತ್ತೆ. ಇವತ್ತು ಎಲ್ಲರೂ ಹೋಗಿ ರೆಸ್ಟ್ ಮಾಡ್ತಾ ಇರ್ತಾರೆ ಥಿಂಕ್. ಹಾಗೆ ರೆಸಾರ್ಟ್ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀನಿ. ಹಾಗೆ ಫುಲ್ ಒಂದು ರೆಸಾರ್ಟ್ ಎಲ್ಲ ರೌಂಡ್ ಹಾಕಿಬಿಟ್ಟು ಹಾಗೆ ನಾನು ಮನೆಗೆ ಹೋಗ್ತೀನಿ. ಇವಾಗ ಆಲ್ರೆಡಿ 5:30 ಆಗೋಗಿದೆ ಟೈಮು. ಒಂದು ರೌಂಡ್ನ ಹಾಕ್ಕೊಂಡು ರೆಸಾರ್ಟ್ನ ಹಾಗೆ ಮನೆಗೆ ಹೋಗೋದು.
ನೋಡಿ ಗಾಳಿ ಬಡ್ತಕ್ಕೆ ಎಷ್ಟೊಂದು ಕಸ ಎಲ್ಲ ಬಂದು ಬಿದ್ದಿದೆ ಇಲ್ಲಿ. ಇದೆಲ್ಲ ತೆಗೆಸ್ಬೇಕು. ಎಷ್ಟು ಚಂದ ವ್ಯೂ. ಎಷ್ಟೊಂದು ಚಿಟ್ಟೆಗಳು ಹಾರಾಡ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ದಾಸವಾಳ ಹೂಗಳು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಇಷ್ಟೊಂದು ಹೂ ಬಿಟ್ಟಿದೆ. ನಾನು ಈ ಕಡೆ ಬಂದೇ ಇಲ್ಲ ಬೆಳಗ್ಗೆಯಿಂದ. ನೋಡಿದರೆ ನಾನು ಮಾರ್ನಿಂಗೇ ಗಣೇಶನಿಗೆ ಮೂಡಿಸ್ತಾ ಇದ್ದೆ, ಚೆನ್ನಾಗಿಬಿಟ್ಟಿದೆ ನೋಡಿ. ಈ ಕಡೆನೂ ಒಂದಿದೆ, ಈ ಕಡೆನೂ ಇದೆ, ಯೆಲ್ಲೋ ಕಲರ್ದು ಚೆನ್ನಾಗಿಬಿಟ್ಟಿದೆ. ಇದೆಲ್ಲ ಕಟ್ ಮಾಡಿಸಿದ್ದೆ ಆಲ್ರೆಡಿ, ಮತ್ತೆ ಬೆಳ್ಕೊಬಿಟ್ಟಿದೆ. ಇದು ತುಂಬ ಮುಳ್ಳಿರುತ್ತೆ ಇದು, ಕಟ್ ಮಾಡಿಸಿರೋದು. ಮತ್ತು ಮಳೆ ಎಲ್ಲ ಬಂತಲ್ವ, ನೀರು ಬೇರೆ ಡೈಲಿ ಹಾಕೋದಕ್ಕೋಸ್ಕರ ಮತ್ತೆ ಅದು ಚಿಗುರ್ಕೋಬಿಟ್ಟಿದೆ. ಇನ್ನೊಂದು 10 ನಿಮಿಷ ಇಲ್ಲೇ ವಿಡಿಯೋ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು ಹಾಗೆ ಮನೆಗೆ ಹೋಗ್ತೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಾಯಿದ್ರು, ಅದಕ್ಕೆ ಬಿಗ್ ಬಾಸ್ನ ನೋಡಬೇಕು. ಅದಕ್ಕೆ 6 ಗಂಟೆಗೆ ಒಂದು 5 ನಿಮಿಷ ಇರೋಂಗೆ ಹೋಗ್ತೀನಿ ಮನೆಗೆ. ಹೋಗೋಕ್ಕೆ 2 ನಿಮಿಷ, ಟಿ ವಿ ಹಚ್ಚೋಕೆ 1 ನಿಮಿಷ, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ನೋಡಿಕೊಂಡು ಕೂತ್ಕೊಳ್ಳೋದು ಇವತ್ತು ಬಿಗ್ ಬಾಸ್ನ ಅಂತ. ನೋಡೋಣ ಇವತ್ತು ಇನ್ನು ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ನನಗೆ ಫೇವ್ರೇಟ್ ವಿನಯ್ ಆಗಿದ್ದರು, ವಿನಯ್ ಮತ್ತು ನಮ್ರತ. ಬ್ಯಾಡ್ ಲಕ್, ಪಾಪ ವಿನಯ್ ವಿನ್ ಆಗಿಲ್ಲ. ಓಕೆ, ಈ ಸತಿ ಯಾರ್ಯಾರು ನನಗೆ ಫೇವ್ರೇಟಾಗಿ ಹೋಗ್ತಾರೆ ನೋಡೋಣ. ಆಲ್ರೆಡಿ ಒಬ್ಬರು ಗೊತ್ತಾಗಿದೆ, ಗೌತಮಿ ಅವರು ಹೋಗ್ತಾ ಇರೋದು. ಓಕೆ, ನೆಕ್ಸ್ಟು ಇನ್ನು ಯಾರ್ಯಾರು ಹೋಗ್ತಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಟೈಮಾಗಿದೆ, ಮನೆಗೆ ಹೋಗ್ತಾ ಇದ್ದೀನಿ. ಕಷ್ಟ ಆಗಿರುತ್ತೆ. 10 ವರ್ಷದಿಂದ ಒಂದು ಲೆಕ್ಕ ಆದ್ರೆ ಇನ್ನು ಮೇಲೆ ಬೇರೆನೇ ಲೆಕ್ಕ. ಇದು ಬಿಗ್ ಬಾಸ್ ಹೊಸ ಅಮ್ಮನ ಮುಖ ಹಸಿ ಹಚ್ಚಿದಾಗ ಹಕ್ಕಿ ಆಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ದೆ. ಬಿಗ್ ಬಾಸಲ್ಲಿ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ, ನಾನು ಇನ್ನು ನನಗೆ ಫೇವ್ರೇಟ್ ಯಾರ್ಯಾರು ಆಗ್ತಾರೋ ಗೊತ್ತಿಲ್ಲ, ನನ್ನ ಫೇವ್ರೇಟ್ ಆಗಿರೋರೇ ಹೋಗ್ಬೋದೇನೋ, ಯಾರು ಇಷ್ಟ ಆಗ್ತಾರೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೆ. ಹಾಗೆ ನನಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನಗೆ ಫಸ್ಟ್ ಅದೇ ನಿನ್ನೆ ಹೇಳಿದೆ ನಾನು, ಇದು ಹೋಗಿರೋದು ಗೌತಮಿ ಅವರು ಹೋಗಿರೋದು ಹೇಳಿದ್ದೆ ನಾನು ನಿಮಗೆ. ನನಗೆ ತುಂಬ ಖುಷಿ ಆಯಿತು ಹೋಗಿದ್ದು ಅಂತ. ಇವತ್ತು ನನಗೆ ಯಾರ್ಯಾರು ಹೋಗಿರೋದು ತುಂಬ ಖುಷಿ ಆಯಿತು ಅಂತ ಅಂದರೆ, ಒಂದು ಐಶ್ವರ್ಯ ಹೋಗಿರೋದು ಖುಷಿ ಆಯಿತು. ಆಮೇಲೆ ಇನ್ನೊಂದು ತ್ರಿವಿಕ್ರಮ್ ಅವರು, ನನಗೆ ಅವ್ರ ಸೀರಿಯಲ್ ತುಂಬ ಇಷ್ಟ ಆಗ್ತಾಯಿತ್ತು, ಅದರಲ್ಲಿ ತುಂಬ ಇಷ್ಟ ಆಗ್ತಾಯಿದ್ರು, ಅವ್ರು ಹೋಗಿರೋದು ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಧನ್ರಾಜ್ ಆಚಾರ್ ಅವ್ರು ಹೋಗಿರೋದು ಇಷ್ಟ ಆಯಿತು, ಯಾಕಂದರೆ ಅವರು ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾರೆ, ಅವ್ರು ಹೋಗಿದ್ದು ತುಂಬ ಖುಷಿ ಆಯಿತು. ಹಾಗೆ ಮತ್ತು ಭವ್ಯ ಗೌಡ ಹೋಗಿರೋದು ತುಂಬ ಕಡೆ ನೋಡ್ತಾ ಇದ್ದೆ ನಾನು, ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಭವ್ಯ ಗೌಡ ಹೋಗ್ತಾರೆ ಅಂತ, ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು, ಕ್ಯೂಟಾಗಿದ್ದಾರೆ, ಹೋಗಬೇಕು ಅಂತ ಅನಿಸಿತ್ತು. ಬಟ್ ಅವರು ಹೋಗಿದ್ದಾರೆ, ಅದು ಕೂಡ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮತ್ತೆ ತುಂಬ ಇಷ್ಟ ಆಗಿತ್ತು ಅಂದರೆ ಮಾನಸ ಹೋಗಿರೋದು, ಯಾಕಂದರೆ ತುಕಾಲಿ ಸಂತೋಷ್ ಅವರ ಮಿಸ್ಸಸ್ಸು. ನಗುವಿಗಂತೂ ಏನೂ ಕೊರತೆ ಇರಲ್ಲ, ಯಾಕಂದರೆ ಅವರು ತುಂಬ ಚೆನ್ನಾಗಿ ಜೋಕ್ಸ್ ಮಾಡ್ತಾರೆ, ತುಂಬಾ ಫನ್ನಿ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ.
ನರಕಕ್ಕೆ ಹೋಗಿದ್ದಾರೆ. ಬಟ್ ಬೇಗ ಬರ್ತಾರೆ ಅವರು ಸ್ವರ್ಗಕ್ಕೆ ವಾಪಸ್ಸು. ಯಾಕಂದರೆ ಅವರು ಅವರಿದ್ದಲ್ಲಿ ಅಷ್ಟು ಫನ್ ಮಾಡ್ತಾರೆ. ಅಷ್ಟು ಅದೇನಂದರೆ ಗಂಡಗಿಂತ ಹೆಂಡತಿ ಹೆಚ್ಚು, ಹೆಂಡತಿಗಿಂತ ಗಂಡ ಹೆಚ್ಚು, ಗಂಡಗಿಂತ ಹೆಂಡತಿನೇ ಹೆಚ್ಚು ಬ್ರಿಲಿಯಂಟು. ಅಷ್ಟು ಫನ್ ಇರುತ್ತೆ, ಫನ್ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಫನ್ನಿಗಂತೂ ಕಡಿಮೆ ಇಲ್ಲ ಈ ಸೀಸನಲ್ಲಿ ನಾನು ಅಂದ್ಕೊಂಡಿರೋ ಥರ. ಯಾಕಂದರೆ ಇವ್ರು ಇರೋದ್ರಿಂದ ಇವಾಗ ಆಲ್ರೆಡಿ 10-15 ಆಗೋಗಿದೆ. ಇನ್ನು ನೆಕ್ಸ್ಟ್ ಇನ್ನು ಯಾರ್ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಇಷ್ಟು ಹೋಗಿರೋದ್ರಲ್ಲಿ ಇಷ್ಟು ಜನ ನನಗೆ ತುಂಬ ಇಷ್ಟ ಆಗಿದ್ದಾರೆ. ಅದರಲ್ಲಿ ಫೇವ್ರೇಟ್ ಅಂತ ಅಂದರೆ ನನಗೆ ಹುಡುಗಿರಲ್ಲಿ ಮಾನಸ ಮತ್ತು ಭವ್ಯ, ಅದಾದಮೇಲೆ ಹುಡುಗರಲ್ಲಿ ತ್ರಿವಿಕ್ರಮ್ ಅವರು ನನಗೆ ತುಂಬ ಅಂದರೆ ತುಂಬ ಫೇವ್ರೇಟು. ನೋಡೋಣ ಮುಂದೆ. ಇವಾಗಲೇ ಗೆಲ್ಲೋದು ವಿಷಯವಾಗೆಲ್ಲ ಬೇಡ ಮಾತಾಡೋದು. ಮುಂದೆ ನೋಡೋಣ ಹೇಗೆ ಆಟ ಆಡ್ಕೊಂಡು ಹೋಗ್ತಾರೆ, ಹೇಗೆ ನಡೆಯುತ್ತೆ. ಇವತ್ತು ಫಸ್ಟ್ ಡೇನೇ ಯಾರನ್ನೂ ಜಡ್ಜ್ ಮಾಡೋದು ಬೇಡ. ಮುಂದೆ ಗೊತ್ತಾಗುತ್ತೆ ಯಾರು ಹೇಗೆ ಏನು ಅನ್ನೋದು. ಹಾಗೆ ನಾನಂತೂ ಎಲ್ಲ ಸೀಸನ್ನು ನೋಡ್ಕೊಂಡು ಬರ್ತಾಯಿದ್ದೀನಿ. ಇದುವರೆಗೂ ಯಾವ ಸೀಸನ್ ಮಿಸ್ ಮಾಡಿಲ್ಲ. ಹಾಗೆ ಸೀಸನ್ 11 ಕೂಡ ನಾನು ಈ ಸತಿ ಬಿಗ್ ಬಾಸ್ನ ಮಿಸ್ ಮಾಡಲ್ಲ. ಡೈಲಿ ನೋಡ್ತೀನಿ. ನೀವು ಕೂಡ ನೋಡಿ. ಯಾರಿಗೆ ನಿಮಗೆ ಸಪೋರ್ಟ್ ಮಾಡಬೇಕನ್ಸುತ್ತೋ ಸಪೋರ್ಟ್ ಮಾಡಿ, ವೋಟ್ ಮಾಡಿ. ಎಲ್ಲ ಫ್ರೆಂಡ್ಸ್, 10 ಕಾಲಾಗಿದೆ. ಊಟ ಎಲ್ಲ ಮುಗಿಸಿ ಇವಾಗ ನಾನು ರೂಮ್ಗೆ ಬಂದಿದ್ದೀನಿ. ವಿಡಿಯೋನ ಎಂಡ್ ಮಾಡೋಣ ಅಂತ. ಮಟನ್ ಸಾಂಬಾರು ಅಮ್ಮ ಮನೆಯಿಂದ ಕೊಟ್ಟು ಕಳಿಸಿದ್ರು. ಮಟನ್ ಸಾರನ್ನೇ ಊಟ ಮಾಡಿಕೊಂಡು ಇವಾಗ ಗಿರಿನ ಬಂದಿಲ್ಲ. ಅವರು ಇನ್ನೂ ಊಟ ಆಗಿಲ್ಲ. ಅವ್ರು ಬಂದು ಮಾಡ್ತಾರೆ, ಎಲ್ಲೋ ಆಚೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಊಟ ಮಾಡ್ತಾರೆ. ನಾನು ಅಷ್ಟರೊಳಗೆ ಊಟ ಮಾಡಿಕೊಂಡೆ. ಯಾಕಂದರೆ ನಾನು ಮಧ್ಯಾಹ್ನ ನನಗೆ ಅಷ್ಟು ಊಟ ಸೇರಿರಲಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಬೇಗ. ಅದಕ್ಕೆ ನಾನು ಊಟ ಮುಗಿಸ್ಕೊಬಿಟ್ಟೆ. ಏನು ಡೈಲಿ ನಾನು ಅವ್ರನ್ನ ಬಿಟ್ಟು ಊಟ ಮಾಡಲ್ಲ ಅನ್ನೋ ಥರ ಏನಿಲ್ಲ. ನನಗೆ ಹೊಟ್ಟೆ ಹಸಿದ್ರೆ ನಾನು ಊಟ ಮಾಡ್ತೀನಿ. ಅವ್ರು ಬಂದಮೇಲೆ ಊಟ ತಿಂತಾರೆ. ಹಾಗೆ ಇವತ್ತಿನ ನನ್ನ ಪುಟ್ಟದಾದ ವ್ಲಾಗ್ ಇದಾಗಿತ್ತು. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ. ಯಾಕಂದರೆ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇಷ್ಟಾದರೂ ವ್ಯೂಸ್ ಬರ್ತಾಯಿದೆ ಅಂತ. ಇನ್ನು ಹೆಚ್ಚಿನದಾಗಿ ವ್ಯೂಸ್ ಬರಬೇಕು, ವಾಚ್ ಓವರ್ ಕಂಪ್ಲೀಟ್ ಆಗಬೇಕು ಅಂತ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್. ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.